ನಮಸ್ತೆ. ಪಿ ಎಮ್ ಕಿಸಾನ್ ಹಣ 2,000 ರೂಪಾಯಿ ಬಿಡುಗಡೆಯಾಗುವ ದಿನಾಂಕ ನಿಮಗೆ ನಿನ್ನೆ ದಿನಾಂಕ ರಿಲೀಸನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಹಣ ಯಾವೊಂದು ಡೇಟಿಗೆ ರಿಲೀಸ್ ಆಗುತ್ತೆ ಅಂತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. 23ನೇ ಕಂತಿನ ಈ ಒಂದು 2,000 ರೂಪಾಯಿ ಹಣ ನಿನ್ನೆ ದಿನಾಂಕ ಒಂದು ಡೇಟನ್ನು ಅನೌನ್ಸನ್ನು ಮಾಡಿದ್ದಾರೆ. ನೀವು ಕೂಡ ಏನಾದರೂ ಪಿ ಎಮ್ ಕಿಸಾನ್ ನಿಧಿಯ ಯೋಜನೆಯ ಬೆನಿಫಿಷರಿ ಆಗಿದ್ದರೆ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ತಿಂಗಳು ನಿಮಗೆ 23ನೇ ತಾರೀಕು ಈ ಒಂದು ಪಿ ಎಮ್ ಕಿಸಾನ್ ಹಣ ಬಿಡುಗಡೆ ಆಗಲಿದೆ. ಈಗ ನೋಡ್ತಾ ಇದ್ದೀರಾ, ವೆಬ್ಸೈಟ್ನಲ್ಲಿ ನಿಮಗೆ ಈ ರೀತಿಯಾಗಿ ಬಂದಿದೆ. 20ನೇ ತಾರೀಕು ಈ ಒಂದು ಅಮೌಂಟನ್ನು ಬಿಡುಗಡೆ ಮಾಡ್ತೀನಿ ಕೊಟ್ಟಿದ್ದಾರೆ. ಮಧ್ಯಾಹ್ನ 3:45 ಈ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿಂದ ಅಮೌಂಟನ್ನು ರಿಲೀಸ್ ಮಾಡ್ತೀನಿ ಕೊಟ್ಟಿದ್ದಾರೆ. QR ಕೋಡ್ ಏನಿದೆಯಲ್ಲ ಆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತೆ. ಅಂದರೆ ಇದೇ ತಾರೀಕು 20ನೇ ತಾರೀಕು ನಿಮಗೆ ಅಮೌಂಟ್ ಜಮಾ ಆಗುತ್ತೆ. 3:45 ಕಾರ್ಯಕ್ರಮ ಮಾಡ್ತಾರೆ. ನಿಮಗೆ 5 ಗಂಟೆಯಿಂದ ಅಥವಾ 6 ಗಂಟೆಯಿಂದ ಎಲ್ಲರ ಅಕೌಂಟಿಗೆ 2,000 ರೂಪಾಯಿ ಖಾತೆಗೆ ಜಮಾವಣೆ ಆಗುತ್ತೆ. ನಿಮಗೆ ನೇರ ಪ್ರಸಾರ ಈ ಒಂದು ಕಾರ್ಯಕ್ರಮ ನೋಡಬೇಕಂದ್ರೆ QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ, ಅಥವಾ ನೀವು ಯೂಟ್ಯೂಬಲ್ಲಿ ಬಂದು ನೀವು ಪಿ ಎಮ್ ಕಿಸಾನ್ ಯೋಜನೆ ಲೈವ್ ಅಂತ ನೀವು ಸರ್ಚ್ ಮಾಡಿದರೆ ಅವತ್ತಿನ ಒಂದು ಕಾರ್ಯಕ್ರಮದ್ದು ಲೈವ್ ಅನ್ನೋ ಕಾರ್ಯಕ್ರಮ ನೀವು ನೋಡ್ಕೋಬೋದು. ಆಗ ಈ ಒಂದು ಪಿ ಎಮ್ ಕಿಸಾನ್ನ KYC ಯಾರೆಲ್ಲ ಮಾಡ್ಕೊಂಡಿಲ್ಲ ಅಂಥವ್ರಿಗೆ 2,000 ರೂಪಾಯಿ ಅಮೌಂಟು ಬರೋದಿಲ್ಲ. ಈ ಮುಂಚೆ ಯಾರೆಲ್ಲ KYCಯನ್ನು ಮಾಡ್ಕೊಂಡಿದ್ದೀರಾ ಅಂಥವ್ರಿಗೆ ಮಾತ್ರ ಈ ಒಂದು ಪಿ ಎಮ್ ಕಿಸಾನ್ನ ಯೋಜನೆ 2,000 ರೂಪಾಯಿ ಅಮೌಂಟು ಡೈರೆಕ್ಟಾಗಿ DBT ಮುಖಾಂತರ ಖಾತೆಗೆ ಜಮಾವಣೆ ಆಗುತ್ತೆ. ಯಾವ ರೀತಿ KYCಯನ್ನು ಮಾಡ್ಕೊಳ್ಳೋದು ಅಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇವೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. KYCಯನ್ನು ಮಾಡ್ಕೋಬೋದು OTP ಮುಖಾಂತರ. ಈ ಒಂದು ಪಿ ಎಮ್ ಕಿಸಾನ್ ಬೆನಿಫಿಷರಿ ಯೋಜನೆಗಳಿಗೆ ಒಟ್ಟು 18,880 ಕೋಟಿ ರೂಪಾಯಿವರೆಗೂ ಒಂದು ವರ್ಗಾವಣೆ ಆಗುತ್ತೆ ಅಂತ ಈ ಒಂದು 23ನೇ ಕಂತಿನಲ್ಲಿ ಇಷ್ಟು ಅಮೌಂಟನ್ನು ನಿಮಗೆ ವರ್ಗಾವಣೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ದೇಶದಲ್ಲಿ 9,44,00,000 ಜನ ಈ ಒಂದು ಫಲಾನುಭವಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ರಿಜಿಸ್ಟರ್ ಆಗಿರುವಂಥವರು 9,44,00,000 ಜನ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡಿತಕ್ಕಂಥ ರೈತರ ಸಂಖ್ಯೆ ಅಂತ ಹೇಳ್ಬೋದು. ಹಾಗೂ ನೀವೇನಾದರೂ ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು, ನಿಮ್ಮ ಕೈಲಿ ಆಗ್ತಾ ಇಲ್ಲ, ಮೊಬೈಲಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋಕೆ ಆಗ್ತಿಲ್ಲ ಅಂದರೆ ನಮಗೆ ನೀವು ಹೇಳಿದರೆ ಡಾಕ್ಯುಮೆಂಟ್ಸ್ ಕಳಿಸ್ಕೊಟ್ರೆ ನಾವು ನಿಮಗೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಅಪ್ಲಿಕೇಶನ್ ಹಾಕಿ ನಿಮಗೆ ಕೊಡ್ತೇವೆ. ಅದನ್ನು ಸರ್ವಿಸ್ ಚಾರ್ಜ್ ಏನಿದೆ ಅದನ್ನು ನಮಗೆ ಪೇ ಮಾಡಿದರೆ ಸಾಕು, ನಾವು ನಿಮಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಡಾಕ್ಯುಮೆಂಟನ್ನು ಸೆಂಡ್ ಮಾಡ್ತೀವಿ ಅಂತ ಹೇಳ್ಬೋದು. ನಮ್ಮ ಒಂದು ಕೈಲಾದಷ್ಟು ಸೇವೆಯನ್ನು ನಾವು ನಿಮಗೆ ಕೊಡ್ತೇವೆ. ಏನೇ ಒಂದು ಕ್ವಶನ್ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಇದಿಷ್ಟು ಈ ಒಂದು ಪಿ ಎಮ್ ಕಿಸಾನ್ನ ಹಣ ಬಿಡುಗಡೆ ಆಗುವಂಥ ಡೇಟನ್ನು ಸಮಯವನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಪಿ ಎಮ್ ಕಿಸಾನ್ ರಿಲೇಟೆಡಾಗಿ ಏನಾದರೂ ನಿಮಗೆ ಮಾಹಿತಿ ಬೇಕು, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಏನೇ ಇರಲಿ ನಾವು ನಿಮಗೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.